ನೋಡಿಲಿ ಸಣ್ಣ ಆದ್ರೆ ಒಂದಿನ ನನ್ನ ವಾಲ್ಪೇಪರ್ ಅಲ್ಲಿ ಹಿಂಗಿದೆ, ಅದು ನಿಜ ಆಗುತ್ತೆ. ವಾಲ್ಪೇಪರ್ ಸಪ್ರೇಟ್ ಹಂಗ ಏನ್ ಗೊತ್ತಾ, ಗಾಂಧೀಜಿ ಹೇಳೋರೆ ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ಹೊಡಿಬೇಕು ಅಂತ. ಸೊ ನಾನು ಇವಾಗ ಈ ಕಡೆ ಹೊಡೆದೆ, ಇವಾಗ ಇವನ್ ಸೆಕೆಂಡ್ ಬರ್ತಾರೆ. ಗಾಯ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಟೈಮು 8:40 ಆಗೈತಿ. ವೆಲ್ಕಮಿಂಗ್ ಕೊಡೋಣ. ಈ ಕಡೆ ನಮ್ಮ ಅವ್ವಕ್ಕೆ ನೋಡಿ, காலையில் தினமும் கண் விழித்தால் நான் கைதொழும் தேவதையம்மா. ಪಾಪ ನಮ್ಮ ಅವ್ವಕ್ಕೆ ಬೆಳಗ್ಗೆನೆ ಬೈಯಕತ್ತಳ ನಂಗೆ, ಸಣ್ಣ ಆಗ್ಬೇಡ ನೀನು, ನೀನ್ ಚೆನ್ನಾಗ್ ಕಾಣಲ್ಲ ನೀನು. ಹೌದೌದು, ನೀವೇ ಹೇಳಿ ಅವ್ನ್ ಸಣ್ಣ ಆದ್ರೆ ಚೆನ್ನಾಗ್ ಕಾಣ್ತಾನ, ಅಷ್ಟೇ ನನ್ನ ಹೇಳ್ತೀನಿ, ನೀನ್ ಚೆನ್ನಾಗ್ ಕಾಣಲ್ಲ. ನಿನ್ನೆಯಿಂದನೂ ಇದೇ ಬೈತಿದ್ಯಾ, ನೀನ್ ಡಯಟ್ ಫಿಟ್ ಆಗು, ಡಯಟ್ ಮಾಡ್ಬೇಡ. ನನ್ ಕಣ್ಣಲ್ಲಿ ನೋಡಕ್ ಆಯ್ತಿಲ್ಲ, ನೀನ್ ತಿನ್ನಕ. ಹೊಟ್ಟೆ ಎಸ್ಕೊಂಡ್ ಹೋಯ್ತೀಯ. ಬನ್ನಿ ಗೈಸ್ ಹೋಗುವ, ಲೇಟ್ ಆಗ್ಬಿಟ್ಟೈತು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್, ಇವಾಗ ಪಟ ಅಂತ ಟಕ ಅಂತ ರೆಡಿ ಆಗಿಬಿಟ್ಟು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದು, ಇಷ್ಟು ದಿನ ಕಾರಲ್ಲಿ ಹೋಗ್ತಿದ್ದೆ, ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಟ್ರಾಫಿಕ್ಕು ಎಷ್ಟು ನೋಡಿದ್ರೆ ಕಳೆದೋಗ್ಬಿಡ್ತೀನಿ, ಆ ರೇಂಜಿಗೆ ಟ್ರಾಫಿಕ್ ಹೋಗ್ಬಿಟ್ಟೈತೆ. ಅದಕ್ಕೆ ಕಾರ್ ಬೇಡ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಈಗ 8:45 50 ಅನ್ಕೊಳ್ಳಿ. ಕಾರಲ್ಲಿ ಹೋದರೆ 9:15 ತಲುಪ್ತೀನಿ. ಬರೀ ಇಲ್ಲ 5 ನಿಮಿಷದ ಕೆಲಸ, 5 ನಿಮಿಷಕ್ಕೆ ಹೋಗೋದಕ್ಕೆ ಅರ್ಧ ಗಂಟೆ ಹೋಗ್ತೀನಿ. ಅದಕ್ಕೆ ಬೈಕಲ್ಲಿ ಹೋಗೋಣ ಅಂದ್ಬಿಟ್ಟು ಬೈಕ್ ತೊಗೊಂಡಿದ್ದೀನಿ. ಎಕ್ಸ್ಪಲ್ಸ್ನ ತುಂಬ ದಿನ ಆಯಿತು ಓಡಿಸಿ, ಕಾರೇ ಓಡಿಸ್ತಿದ್ದು. ಲೆಟ್ಸ್ ಗೋ ಗೈಸ್, ಹೋಗುವ. ಮೋಸ್ಟ್ಲಿ ನನ್ನ ಕಣ್ಣೇನಾದರೂ ಊದ್ಕೊಂಡಿರೋ ಥರ ಇರಬೇಕು ನೋಡಿ, ಯಾಕಂದರೆ ನೈಟ್ ಒಂದು ಸ್ವಲ್ಪ ಲೇಟಾಗಿ ಬರ್ತೀರಾ, ಬೆಳಗ್ಗೆ ಕರೆಕ್ಟಾಗಿ 8:15 ಎದ್ದೇಳಲೇಬೇಕು. ಅದಕ್ಕೆ ಇವಾಗ ನಮ್ಮ ಎಕ್ಸ್ಪಲ್ಸಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ರೀಚ್ಡ್. ಕಣ್ಣಲ್ಲಿ ಬೆಳಗ್ಗೆ ನೀರು ಬರ್ತೈತೆ, ಎದಕ್ಕೂ ಗೊತ್ತಿಲ್ಲ. I wake up to a little bit of drool on my pillow, feel like it's gonna be a bad day. I wake up to a little bit of drool on my pillow. Guys, finally ಜಿಮ್ ವರ್ಕೌಟ್ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಮನೆಗೆ ಪಯಣ. ಲೆಟ್ಸ್ ಗೋ. ಫುಲ್ ಟೈರ್, ಹೊಟ್ಟೆ ಎಲ್ಲ ಒಂಥರ ಆಗ್ತೈತೆ, ಹೋಗ್ಬಿಟ್ಟು ಬಿಡ್ಬೇಕು ಅಂತ. ಗೈಸ್, ಬಂದು ಮನೆಗೆ. ಆಮೇಲೆ ಇವಾಗ ರೀಸೆಂಟ್ ಡೇಸಿಂದ ಗೈಸ್ ಸಿಕ್ಕಾಬಿಟ್ಟೆ ಹೊಟ್ಟೆ ಸಿದ್ದಿದೆ ಗೊತ್ತಾ. ನನಗೆ ಇಷ್ಟಿಷ್ಟೇ ಗ್ರಾಮ್ ತಿನ್ನಬೇಕು, ಅಷ್ಟಿಷ್ಟು ತಿನ್ಬೇಕಂತ ಹೇಳಿದ್ರ, ನಾನು ಅದನ್ನೇ ತಿನ್ಕೊಂಡು ಹೋಗ್ತೇನೆ. ನೆನ್ನೆ ನಿನ್ನೆ ಹೋಗಿದ್ದೆ, ಬೆಳಗ್ಗೆ 10:30 ಸಂಜೆ 6:30 ಶೂಟ್ ನಡೀತು. ಫಸ್ಟ್ ಟೈಮ್ ಅದೊಂದು ಶೂಟ್ ಅಂದರೆ ಒಂದು ಫಸ್ಟ್ ಟೈಮು ಇಷ್ಟೊಂದೆಲ್ಲ ದೊಡ್ಡದಾಗಿ, ಅಂದರೆ ಅಷ್ಟೇ ಟೈಮ್ ತೊಗೊಂಡು ಮಾಡಿರೋದು ಅದೊಂದೇ ಶೂಟು. ಹೆವಿ ಇತ್ತು ಮಾತ್ರ. ಅಲ್ಲಿ ಹೊಟ್ಟೆ ಹಸಿತಾನೆ ಐತೆ, ಹಂಗೇನಾದ್ರು ಬೇಕು ಅನಿಸ್ತಾನೆ ಐತೆ, ಬಟ್ ತಿನ್ನುವಾಗಿಲ್ಲ. ನಾನು ಪ್ರೋಟೀನ್ ಬಾತ್ ತಗೋಬೇಕು, ಹೆಲ್ಪ್ ಆಗುತ್ತೆ ಅವಾಗ. ಸೊ ಅದೇ ಬೆಸ್ಟು. ಈಗಲೂ ಕೂಡ ಅಷ್ಟೇ, ಜಿಮ್ ಮುಗಿಸಿ ಬಂದೆ, ಪಟ್ ಅಂತ ಹೊಟ್ಟೆ ಹಸಿದೈತೆ. ಮತ್ತು ತಿನ್ಬೇಕಾಗಿರೋದು ಮೊಟ್ಟೆ, ಬನಾನಾ, ಡ್ರೈ ಫ್ರೂಟ್ಸು. ಅದಾದಮೇಲೆ 150 ಗ್ರಾಮ್ ಅವಲಕ್ಕಿ ಉಪ್ಪಿಟ್ಟು. ಇಷ್ಟೇ. ಹೊಟ್ಟೆ ಮೈ ನೋಡಿ, ನಮ್ಮ ಅಮ್ಮನ ನೋಡಿ, ಅಮ್ಮ ಹೊಟ್ಟೆ ಹಸಿದೈತೆ ಅಂತ ಹೇಳ್ತೀನಿ ನೋಡಿ. ಅದು ಹೊಟ್ಟೆ ಹಸಿದೈತೆ ಅನ್ಬೇಡ ನಂಗೆ. 150 ಗ್ರಾಮ್ ಅವಲಕ್ಕಿ ಉಪ್ಪಿಟ್ಟು. 50 ಗ್ರಾಮ್ ತಿನ್ನು. ಗೈಸ್, ಇದು ಆಫ್ಟರ್ ವರ್ಕೌಟು. ಇದನ್ನು ತಿನ್ಬೇಕು ನಾನು ಇವಾಗ. ನಮ್ಮ ಅಮ್ಮ ಚಿಕ್ಕ ಬಾಳೆಹಣ್ಣು ಅಂತ ಒಂದು ಎಕ್ಸ್ಟ್ರಾ ಬಾಳೆಹಣ್ಣು ಹಾಕ್ಬಿಟ್ಟವ್ರೆ. ನಾನು ತಿನ್ಬೇಕಾಗಿರೋದು 3, ಬಟ್ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟವ್ರೆ. ನೀನು ಹೇಳ್ದಂಗೆ ಡಯಟ್ ಮಾಡ್ತಾಯಿದ್ದೀನಮ್ಮ, ನೀನು ಹೇಳ್ದಂಗೆ ಮಾಡ್ತಾಯಿದ್ದೀನಿ ನಾನು. ನೀನು ಏನು ಅನ್ಕೊಂಡ್ರು ಪರವಾಗಿಲ್ಲ. ಏನು ಸಣ್ಣ ಒಂಚೂರು ಚೆನ್ನಾಗಿ ಕಾಣಲ್ಲ. ನಾನು ಸಣ್ಣ ಆಗಿ ಫಿಟ್ ಆಗ್ಬೇಕು ನಾನು, ಆಮೇಲೆ ಬೇಕಾದ್ರೆ ಬಲ್ಕ್ ಮಾಡೋಣ. ನೋಡಿಲಿ ಸಣ್ಣ ಆದ್ರೆ. ಗೈಸ್, ನನಗೆ ಡಯಟ್ ಫುಡ್ ಎಲ್ಲ ಸೆಟ್ ಆಗಲ್ಲ ಯಪ್ಪ. ಆದರೂ ಡಯಟ್ ಸ್ವಲ್ಪ ಮಾಡಲೇಬೇಕು, ಒಂದು ಬಾಡಿ ಫಿಟ್ ಆಗಿರಬೇಕು, ಚೆನ್ನಾಗಿರಬೇಕು ಅಂದರೆ.
ಬಟ್ ನಾನು ಮುಂಚೆ ಎಲ್ಲ ಅಷ್ಟು ತಿಂತಾ ಇದ್ದಿದ್ದವನು ಈಗ ಸಡನ್ನಾಗಿ ಡಯಟ್ ಮಾಡಿದ್ರೆ ಅದೊಂಥರ ಒಳಗಡೆನೆ ವಾಮಿಟ್ ಫೀಲಿಂಗ್ ಥರ ಆಗ್ಬಿಡುತ್ತೆ. ಆಮೇಲೆ ನನಗೆ ಮೊಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಮೊಟ್ಟೆನ ನಾನು ದಿನಕ್ಕೆ ಒಂದೊಂದು ಟೈಮಲ್ಲಿ 7 ತಿನ್ಬೇಕಾಗುತ್ತೆ. ನನಗೆ ತಿಂತಾನೇ ಒಂಥರ ಅಂತ ಯಾಕಾದ್ರೂ ತಿಂತಾ ಇದ್ದೀನೋ ಅಂತ ಅನ್ಸ್ಬಿಡ್ತೇನೆ. ಅದೆಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಬಟ್ ಇನ್ನು ಇಷ್ಟು 1 ವಾರ ಆಗಿದೆ, 1 ವಾರ ಮೇಲಾಗಿದೆ. 1 ವಾರದಲ್ಲಿ ನಾನು ಶುಗರ್ ಐಟಮ್ ಜಾಸ್ತಿ ತಿಂದಿಲ್ಲ, ಮತ್ತು ಪೆಪ್ಸಿ, ಕೂಲ್ ಡ್ರಿಂಕ್ಸ್ ಏನು ಕುಡ್ದಿಲ್ಲ, ಎಗ್ ಪಪ್ಸ್ ಆ ಥರದ್ದೇನು ತಿಂದಿಲ್ಲ. ಕಂಪ್ಲೀಟು ಏನು ಹೇಳಿದ್ರು ಅದನ್ನೇ ತಿಂದಿದ್ದೀನಿ, ಅದನ್ನೇ ಫಾಲೋ ಅಪ್ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟು ದಿನ ಇರುತ್ತಂತ. ಬಟ್ ಡಯಟ್ ಬಿಟ್ರೂ ಜಿಮ್ ಬಿಡಬಾರ್ದು ಅಂತ ಮನಸ್ಸಲ್ಲಿ ಮೈಂಡಲ್ಲಿ ಐತೆ. ನೋಡ್ಬೇಕು ಏನು ಕತೆ ಅಂದ್ಬಿಟ್ಟು. ಅಮ್ಮ, ನನ್ನೊಂದು ಪ್ರಶ್ನೆ ಏನು ಗೊತ್ತಾ, ನಾನು ಯಾಕೆ ಇಷ್ಟೊಂದು ಕ್ಯೂಟ್ ಆಗಿದ್ದೀನಿ? ಗುಡ್ ಕ್ವಶನ್. ಅಯ್ಯೋ ಡಬ್ಬ ಇದ್ದಂಗಿದೆಯಾ, ಕ್ಯೂಟ್ ಬೇರೆ. ಮ್ಯಾಮ್, ನಾನು ಯಾಕೆ ಇಷ್ಟು ಕ್ಯೂಟ್ ಆಗಿದ್ದೀನಿ? ನಾನು ಕ್ಯೂಟ್ ಆಗಿರೋದಕ್ಕೆ ನೀನು ಕ್ಯೂಟ್ ಆಗಿದೀಯಾ. ನಾನು ಕಾಮಿಡಿ ಮಾಡಿದ್ರೆ ಇದು ಕಾಮಿಡಿ ತಾನೇ. ಅದು ನಾನು ಕಾಮಿಡಿಯಾಗಿ ಹೇಳಿದ್ ಮತ್ತೆ. ನಾನು ಕಾಮಿಡಿಯಾಗಿ ಹೇಳಿದ್ದು. ಸರಿ ಬರ್ತೀನಿ, ಬೈ. ಕಾರ್ ಕೊಡ್ಬಾರ್ದ ಸರ್ವಿಸ್ಗೆ? ಗೈಸ್, ಇವಾಗ ನಾನು ನಮ್ಮ ಕಾರ್ನ ಸರ್ವಿಸ್ ಬಿಡಕ್ಕೆ ಹೋಗ್ತಾಯಿದ್ದೀನಿ. ಸೊ ಮೋಸ್ಟ್ಲಿ ಶಾಕಪ್ ಗೇರ್ ಅದು ಓದ್ಸಲಿ ಹಾಕ್ಸಿರ್ಲಿಲ್ಲ ಸರ್ವಿಸಲ್ಲಿ. ಸೊ ಅದಿನ್ನೂ ಬಂದಿರಲಿಲ್ಲ ಅಂತ ಹೇಳಿದ್ರು. ಸೊ ಇವಾಗ ಬಂದೈತಂತೆ. ಅದಕ್ಕೆ ನಮ್ಮ ಕಾರ್ನ ಕೊಟ್ಬಿಟ್ಟು ಆ ಕಡೆಯಿಂದ ವಾಪಸ್ಸು ಓಲಾಡ್ಕೊಂಡು ಬರ್ಬೇಕು ನಾನು. ಅದೇನೋ ಗೊತ್ತಿಲ್ಲಪ್ಪ, ಈ ಪಿಜನ್ನು ಯಾವುದೋ ಒಂದು ಬಂದು ಇಟ್ಬಿಟ್ಟು ಹೋಯ್ತಾ ಇರ್ತವೆ ಇವು. ನೆನ್ನೆ ಒಂದ್ಸಲ ಇಟ್ಟಿದ್ದು, ನೆನ್ನೆ ಹೆಂಗೋ ಮಳೆ ಬಂತು ಅಂತ ಕ್ಲಿಯರ್ ಆಯಿತು. ಇವಾಗ ನೋಡ್ರೆ ಇದು ಕರೆಕ್ಟಾಗಿ ಕಾರ್ ಪ್ಲೇಸಲ್ಲೇ ಮಾಡಿರ್ತದೆ. ಗೈಸ್, ಈ ಕಾರಿಗೆ ನಾನು ಇನ್ನೂ ಈ ಡಿಸ್ಪ್ಲೇ ಹಾಕ್ಸೋಣ ಅಂದ್ಕೊಂಡ. ಅದು ನೋಡಿದ್ರೆ 23,000 ಎಷ್ಟು ಮೇಲೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಇದು ಐಫೋನ್ ಚಾರ್ಜರ್ ಹಾಕಬೇಕು. ಅದನ್ನು ಈಗ ಹೋಗಿ ಮಾತಾಡ್ತೀನಿ. ಐಫೋನ್ದು ಚಾರ್ಜರ್ ಹಾಕೋಬೇಕು ನಾನು, ಯಾಕಂದರೆ ಹೋಗ್ತಾರೆ ಟೈಮಲ್ಲಿ ಆಲ್ಮೋಸ್ಟ್ ಕಾರಲ್ಲೇ ಟ್ರಾವೆಲ್ ಮಾಡ್ತಿರ್ತೀನಿ. ಸೊ ಹೋಗ್ತಾರೆ ಟೈಮಲ್ಲಿ ಚಾರ್ಜರ್ ಇರಬೇಕು. ಸುಮ್ಮನೆ ಪವರ್ ಬ್ಯಾಂಕ್ ಚಾರ್ಜ್ ಇಲ್ಲ ಅಂದರೆ ಹೋಗ್ಲಿ, ಕಾರಲ್ಲಾದರೂ ಐತಲ್ಲ ಅಂದ್ಬಿಟ್ಟು ಹಾಕೋಬೋದು. ಹೋಗ್ಬಿಟ್ಟು ಮಾತಾಡೋಣ ಏನು ಗೊತ್ತೆ ಅಂದ್ಬಿಟ್ಟು. ಲೆಟ್ಸ್ ಗೋ ಗೈಸ್. ನಮ್ಮ ಲಕ್ಕಿ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವಿವಾಗ ಇದಕ್ಕೆ ಹೆಸರು ಇಟ್ಟಿರೋದು ಯಾವುದು ಅಂದರೆ ಗೈಸ್ ಫೈನಲಿ ಇವಾಗ ಹೊಸ್ತಾ ಕೊಡ್ತೀನಿ ಗೈಸ್. ಫೈನಲಿ ಇವಾಗ ನಾವು ನಮ್ಮ ಕಾರಿಗೆ ಒಂದು ಹೆಸರು ಇಡ್ತಾ ಇದ್ದೀವಿ. ಅದು ಏನಪ್ಪ ಅಂದರೆ, ಈ ಕಾರ್ ಬಂದ ಮೇಲೆ ನನ್ನ ಅದೃಷ್ಟನೇ ಚೇಂಜ್ ಆಗಿರೋದ್ರಿಂದ ಈ ಕಾರ್ ಹೆಸರು ಬಂದ್ಬಿಟ್ಟು ಲಕ್ಕಿ ಕಾರ್. ಯಾರೇ ಎತ್ಕೊಂಡು ಹೋಗ್ಬಿಟ್ರೆ ಮಾರೆ. ಈ ಕಾರ್ ಹೆಸರು ಬಂದ್ಬಿಟ್ಟು ನಮ್ಮ ಲಕ್ಕಿ ಕಾರ್. ನಾವಿವಾಗ ನಮ್ಮ ಲಕ್ಕಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಲಕ್ಕಿ ಕಾರ್ ಅಂತ ಏನಕ್ಕೆ ಇಟ್ಟಿರೋದು ಅಂತ ಅರ್ಥ ಇದಲ್ಲ ಅಷ್ಟೇ. ಒಂದು ನಾನು ಡೆಫಿನೆಟ್ಲಿ ಬರ್ಕೊಡ್ತೀನಿ, ಒಂದೆಲ್ಲ ಒಂದಿನ ನನ್ನ ವಾಲ್ಪೇಪರಲ್ಲಿ ಹಿಂಗಿದೆ, ಅದು ನಿಜ ಆಗುತ್ತೆ. ಇಲ್ಲಿ ವಾಲ್ಪೇಪರ್ ಸಪ್ರೇಟ್ ಇಸ್ಕೊಡ್ತೀನಿ. ಒಂದೆಲ್ಲ ಒಂದಿನ ನಾನು ವಾಲ್ಪೇಪರಲ್ಲಿ ಏನು ಹಾಕಿದ್ದೀನೋ ಇದು ಪಕ್ಕ ನಿಜ ಆಗುತ್ತೆ. ಅವತ್ತು ನಾನು ಟ್ರಾನ್ಸಿಷನ್ ಕೊಡ್ತೀನಿ ನೋಡಿ. 1 ಡೇ ವಾಲ್ಪೇಪರ್ ನೋಡ್ಕೋಬೋದು ಗೈಸ್. 1 ಡೇ ಅಂದರೆ ಅರ್ಥ ಬಂದ್ಬಿಟ್ಟು ನನ್ನ ತುಂಬ ಇಷ್ಟಪಟ್ಟು ಜನರು ನನ್ನ ಎತ್ಕೊಂಡಿರ್ತಾರೆ. ಅದು 1 ಡೇ ಹಾಗೆ ಆಗುತ್ತೆ ಅಂತ 1 ಡೇ ಮಾಡ್ತೀನಿ. ಐ ಬಿಲೀವ್ ಮೈ ಸೆಲ್ಫ್ ಅಷ್ಟು. ಗೈಸ್, ಕಾರ್ನ ಇವಾಗ ಸರ್ವಿಸ್ ಶೋರೂಮಲ್ಲಿ ನಿಲ್ಲಿಸಿ ನಾವಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಾರಿಗೆ ಬೇಕಾಗಿದ್ದು ಒಂದು ಡಿಸ್ಪ್ಲೇ, ಇನ್ನೊಂದು ಸಾಕೆಟು, ಐಫೋನ್ ಚಾರ್ಜು, 2 ಕೇಳಿದೆ. ಸೊ ಅದನ್ನು ಆನ್ಲೈನಲ್ಲೇ ಮಾಡ್ಕೋಬೋದು ಅಂತ ಹೇಳಿದರೆ, ಬಟ್ ಡಿಸ್ಪ್ಲೇಗೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿನೇ. ನೋಡ್ಬೇಕು ಏನು ಮಾಡೋದೇನು ಕತೆ ಅಂತ. ಈಗ ಓಲೋ ಆಟೋದಲ್ಲಿ ಬುಕ್ ಮಾಡಿ ಮನೆಗೆ ಪಯಣ. ಗೈಸ್, ಆಟೋ ಬಂತು, ಬನ್ನಿ ಹೋಗುವ. ಗೈಸ್, ನಾನು ಅಯೋಧ್ಯೆ ಟ್ರಿಪ್ ಹೋಗೋದಕ್ಕೆ 1 ತಿಂಗಳು 1.5 ತಿಂಗಳು ಕೆಲಸ ಮಾಡ್ತಿದ್ದೆ. ಅದು ಎಲ್ಲಿ ಗೊತ್ತಾಯಿತು, ಇಲ್ಲಿ ಬರುತ್ತೆ ನೋಡಿ. ಈ ಬಿಲ್ಡಿಂಗ್ ಇದೆಯಲ್ಲ ಕಲ್ಟ್ನಿಯು, ಈ ಕಲ್ಟ್ನಲ್ಲಿ ಇಲ್ಲಿದೆ ನೋಡಿ, ವಿ ಕೇರ್ ಅದೇ ಒಂದು ಕಂಪ್ನಿಲಿ 1.5 ತಿಂಗಳು ಮೋಸ್ಟ್ಲಿ ಕಾಲಿಂಗಲ್ಲಿ. ಯಾಕಂದರೆ ಅಯೋಧ್ಯೆ ಟ್ರಿಪ್ ಹೋಗಬೇಕಿತ್ತಲ್ಲ, ಅಲ್ಲಿ ಹೋಗಿ 1.5 ತಿಂಗಳು ಕೆಲಸ ಮಾಡಿ ಅದಾದಮೇಲೆ ಅಲ್ಲಿ ಬಂದಿರೋ ಅಮೌಂಟಲ್ಲಿ ನಾನು ಮತ್ತು ರಿತಿಕ್ ಇಬ್ಬರು ಒಂದು 10 to 12 ಡೇಸ್ ಏನೋ ಟ್ರಿಪ್ ಹೋಗಿದ್ವಿ. ಒಳ್ಳೆ ಮೆಮೊರಿ ಅದು. ಆವಾಗ ಹೋದಾಗ್ಲೇ ಅಲ್ಲ, ಐಫೋನ್ 11ಅಲ್ಲಿ ನಾನು 11 ದಿನ 12 ದಿನ ಕಂಟಿನ್ಯೂಸ್ ಆಗಿ ಡೈಲಿ ಬ್ಲಾಗ್ ಮಾಡಿದ್ದೆ. ಎಷ್ಟು ಟಫೆಸ್ಟ್ ಬ್ಲಾಗ್ ಅಂದರೆ ಅವತ್ತು ಆ ದಿನ ಮಾಡು ಡಿಲೀಟ್ ಮಾಡು ಹಿಂಗೆ ಆಗ್ತಿತ್ತು. ನೈಟ್ ನಿದ್ದೆ ಇರಲಿಲ್ಲ. 1 ಗಂಟೆವರೆಗೂ ಎಡಿಟ್ ಮಾಡ್ತಿದ್ದೆ, ಇಲ್ಲ 2 ಗಂಟೆವರೆಗೂ ಎಡಿಟ್ ಮಾಡ್ತಿದ್ದೆ. ಮತ್ತೆ ಬೆಳಗ್ಗೆ ಪೋಸ್ಟ್ ಮಾಡೋಗಿದ್ದು ಡಿಸೈಡ್ ಆಗಿಬಿಟ್ಟಿದ್ದೆ 12 ದಿನ ಕಂಟಿನ್ಯೂಸ್ ಆಗಿ ಬಿಡಬೇಕು ಅಂತ. ಅದು ಮೆಮೊರಿ.
ಗೈಸ್ ಮನೆಗೆ ಒಂದು ಆರ್ಡರ್ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ನಾರ್ಮಲಿ ನನ್ನ ಬಾಡಿ ವಾಶಿಗೆ ಮತ್ತೆ ಹೇರ್ದು ಒಂದು ನಿನ್ನೆ ಒಂದು ಡಾಕ್ಟರ್ ಹತ್ರದ ಒಂದು ಶೂಟ್ ಹಾಸ್ಪಿಟಲ್ ಶೂಟ್ ಹೋದಾಗ ಡಾಕ್ಟರ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಅದನ್ನ ಇವಾಗ ತರಿಸ್ಬಿಟ್ಟೆ ಕಣಮ್ಮ, ಅಷ್ಟೇ, ಇನ್ನೇನಿಲ್ಲ. ಗೈಸ್ ಫೈನಲ್ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನ ಈ ಕಡೆ ನೋಡಿ ಯಾರು ಬಂದಿದ್ದಾರೆ ಅಂತ. ಯಾವ್ದ್ರಿ ಇದ್ಯಾವ್ದ್ರಿ ಇದು? ಬುಜೆ ನಾನು ಸ್ಟಾರ್ಟಿಂಗು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದು ಮಿಸ್ ಮಾಡ್ಕೋತಿದ್ದೆ, ಯಾವ್ದು ಗೊತ್ತಾ? ಅಯ್ಯೋ ಪಾಪ ಮರ್ತಾಗಿದೆ. ಸೂಪರ್ ಸೂಪರ್ ಬುಜ್ಜಿ. ಆದ್ರೂ ಹಂಗ ಏನ್ ಗೊತ್ತಾ, ಗಾಂಧೀಜಿ ಹೇಳೋರೆ ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ಹೊಡಿಬೇಕು ಅಂತ. ಸೊ ನಾನು ಇವಾಗ ಈ ಕಡೆ ಹೊಡೆದೆ. ಇಲ್ಲ ನೀನು ಅನ್ನೋ ಗೈಸ್. ಇವತ್ತು ನಾನು ಚಿರು ಮತ್ತೆ ಚೋಟ ಮರಿ ಒಂದು ಗೇಮ್ ಆಡ್ತೀವಿ. ಯಾವ ಗೇಮ್ ಗೊತ್ತಾ? ಬಿಂಗೋ. ಓಕೆನಾ? ಬಿಂಗೋ ಆಡ್ತೀವಿ. 3 ಜನದ ಆಡೋ ಟೈಮಲ್ಲಿ ಯಾರು ಲಾಸ್ಟ್ ಅಲ್ಲಿ ಸೋಲ್ತಾರೋ ಅವ್ರಿಗೆ ದಬ ದಬ ಅಂತ ಹೊಡೆಯೋದು. ದಬ ದಬ ಅಂತ ಹೊಡೆಯೋದು ಸೋತರಿಗೆ. ಏನಂತ್ಯ? ಸೋಲ್ತಿ ಅಂತ ಫಿಕ್ಸ್ ಆಗಿದೆ ತಾನೇ? ನನಗೆ ಗೊತ್ತಿತ್ತು, ನಿನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಿತ್ತು ನೀನ್ ಸೋಲ್ತಿ ಅಂದ್ಬಿಟ್ಟು. ಅಣ್ಣ ಒಂದು ನಿದ್ದೆಗೆ ಹೋದ್ರೆ ಬಾಗಿಲು ತೆಗಿಲ್ಲ, ಇಲ್ಲ ವಾಶ್ರೂಮ್ ಹೋದ್ರೆ ಬಾಗಿಲು ತೆಗಿಲ್ಲ. ಅಪ್ಸು ಅಪ್ಸು ನೀನ್ ಹೊಡೆದಿದೆ ಹೆಂಗೆ? ನಾನು ಹೊಡಿಬೇಕು? ನಾನು ಅಪ್ಸು ಅಪ್ಸು. ಓ ಈಗ 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 ಬೀಳ್ತಾವ್ ನೋಡಿಗ ಬಾಸುಂಡೆಗಳು ಜಿಂಗ್ ಚಾಕ್ ಜಿಂಗ್ ಚಾಕ್. ಅಲೋ, ನಾವು ಕುತ್ಕೊಂಡಾಗ ಹೇಳಿಲ್ಲ ಅಂದಾಗ ಅವಾಗ ಹೊಡಿಬೇಕು. ಅದೇ ಸುಮ್ಸು ನೋಡೋದು. ಅಪ್ಸು 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 ಅಪ್ಸು. ಇವಾಗ ಒಂದೊಂದು 2-3 ಮ್ಯಾಚ್ ಬಿಂಗೋ ಅಣ್ಣ ಇರಿ. ನಾನು ಕೂತೇ ಇಲ್ಲ ಕಣ. ಮುಂಚೆ ಹೇಳಿದ್ನಲ್ಲ ಅಪ್ಸ್ ಅಂತ, 3 ಸರಿ ಹೇಳ್ದೆ ಅಪ್ಸ್ ಅಂತ. ಇದಕ್ಕೆ ಅಪ್ಸ್ ಅಂಡ್ ಡೌನ್ಸ್ ಆಡಕ್ ಬರಲ್ಲ. ಪನ್ನ 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 ಅಂತೆ. ನನಗೆ ಪನ್ನ ಅಂತ ಎಷ್ಟು ನೆನಪಾಯ್ತು ಗೈಸ್. ನಾವು ಫುಲ್ ಪನ್ನ ಹಾಫ್ ಪನ್ನ. ಬುಗ್ರಿ ಆಡ್ಬೇಕಾದ್ರೆ ಕರೆಕ್ಟು. ಬುಗ್ರಿ ಆಡ್ಬೇಕಾದ್ರೆ ನಮ್ಮ ಮಳೆಗೆಲ್ಲ ಏನಾದ್ರು ನೀಟಾಗಿ ಸಿಸ್ಕೊ ಬರ್ಬೇಕಂದ್ರೆ ಹಾಫ್ ಪನ್ನ ಅಂತ ಹೇಳ್ಬೇಕು. ಏನಾದ್ರೂ ನಾವು ಎಕ್ಸಿಟ್ ಆಗ್ತಾ ಇದೀವಿ ಅಂದ್ರೆ ಫುಲ್ ಪನ್ನ ಅಂದ್ಬಿಟ್ಟು ಹೋಗ್ಬಿಡ್ಬೇಕು. ಈಗ ಗೊತ್ತಾಯ್ತು ಪನ್ನ ಅಂದ ಎಷ್ಟು ಅದ್ ನೆನಪಾಯ್ತು ನನಗೆ. ಎಲ್ಲ ನನಗೆ ಬುಗ್ರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹೆವಿ ಬಿಡ್ತಿದ್ದೆ, ಗುಣ್ಣ ಹೆವಿ ಬಿಡ್ತಾ ಇದೆ. ಯಾರಿದು ನಾಯಿ? ಅಯ್ಯೋ ನೀನ್ ಅಂತಿ, ಸಾರಿ ಬೊಚ್ಚಿ. ಗೈಸ್ ಒಳ್ಳೆ ಮಳೆ ಬರೋ ಸಾಧ್ಯತೆ ಎಲ್ಲ ಕಾಣ್ತೈತೆ. ಅಲ್ಲಿ ನೋಡಿ ತಾಗಳಪ್ಪ. ಗೈಸ್ ಇಲ್ಲಿ ನೋಡಿ ಹುಡುಗ ಬಂದವನೆ ಕಾಲೇಜಿಂದ, ಹೊರಡೋಗೆ ಬಾಯ್ ಹೇಳ್ಬಿಟ್ಟು. ಅಲ್ಲ ಇವನಿಗೆ ಬಿಂಗೋ ಬರಲ್ವಂತೆ ನೋಡಿ. ಈ ಕಾಲದ ಜೆನ್ಸಿ ಮಕ್ಕಳಿಗೆ ಬುಜ್ಜಿ ಗೊತ್ತಂತ, ಅವಳಿಗೆ ಗೊತ್ತಂತೆ. ಮತ್ತೆ ಹೆಂಗೆ ಅವಳು ನನ್ನ ಹೋಲಿಸ್ಬಿಟ್ಟೆ? ನೀನ್ ಇವಾಗ ಬಂದಿರೋದು, ಅವಳು ಅಲ್ಟ್ರಾ ಜೆನ್ಸಿ ಕಲ್ತ್ಕೊಂಡ್ಬಿಟ್ಟವಳು. ನೀನು ಈಗ ಯಾರು? ನೀನ್ ಆಲ್ಫಾನಲ್ಲೇ ಎಂತದ್ವಲ್ಲ. ಆಲ್ಫಾ ಜನರೇಷನ್. ನೀನ್ ಆಲ್ಫಾ ಅಲ್ಲ, ನೀನ್ ಜೆನ್ಸಿನೇ. ಆಲ್ಫಾ ನೀನ್ ಪಕ್ಕ ಜೆನ್ಸಿನೇ. ಇವಾಗ ಹುಟ್ಟೋರಣ ಜೆನ್ಸಿ. ಅವ್ನ್ ಬಿಂಗೋನು ಬರಲ್ವಂತೆ. ಓಲಿ SOS ಬರುತ್ತಾ? ಏನೇನು SOS XOS XO ಬರುತ್ತೆ. SOS ಸರಿ. ಚುಕ್ಕೆ ಇಟ್ಬಿಟ್ಟು ಬಾಕ್ಸ್ ಆಟ. ನನಗೆ ಗೊತ್ತಿರೋದಕ್ಕೆ ಹೇಳ್ತಿರೋದು ನಾನು. ಚುಕ್ಕೆ ಒಂದು ಫುಲ್ ಒಂದು 100 ಚುಕ್ಕೆ ಇಡ್ತೀವಿ. ಲೈನ್ ಹಾಕು, ಒಂದ್ ಲೈನ್ ನಾನು ಹಾಕ್ತೀನಿ, ಒಂದ್ ಲೈನ್ ನೀನ್ ಹಾಕ್ತೀವಿ, ಒಂದ್ ಲೈನ್ ನಾನು ಹಾಕ್ತೀನಿ. ನಾವ್ ಒಂದು ಬಾಕ್ಸ್ ಹಾಕಿದ್ರೆ ಅಲ್ಲಿ ಹೆಸರು ಬರೋದು ಯಾರ್ದು ಅಂತ. ಬುಗ್ರೆಡ್ ಇದ್ಯಾ? ಎಲ್ಲಾಡಿದ್ಯಾ? ನಮ್ಮ ಹಳೆ ಮನೆಗೆ. ಏನ್ ಬುಗ್ರಿ ಅಂದ್ರೆ? ಅದೇ ಚಟಿಂಗ್ ತಿರುಗಿ ಸ್ವಲ್ಪ ಬಿಡ್ತೀಯ ನೀನು? ಆಡಕ್ ಬರ್ತಾ? ಏನ್ ಬೆಸ್ಟ್ ಬಿಡ್ತೀಯಾ? ಈಗ ನೀನ ಮಳೆನ ಶಾರ್ಪ್ ಮಾಡ್ಬೇಕಪ್ಪ, ಅದಕ್ಕೆ ನೀನು ಒಂದ್ ಸ್ವಲ್ಪ ಎಕ್ಸಿಟ್ ಆಗ್ತೀಯ. ಅದಕ್ಕೆ ಏನಂತೀಯ? ಯಾರು ಗೊತ್ತು, ಸುಂಬುಗ್ರಿ ಬಿಡೋದು ಅಷ್ಟೇ. ಬಂದ್ಲು ಹುಡುಗಿ. ಇವಾಗ ಬಿಂಗೋ ಆಡ್ತೀವಿ. ಹೆಂಗ್ ಆಡ್ತೀವಿ ಅಂದ್ರೆ, ಬಿಂಗೋ 3 ಜನ ಒಟ್ಟಿಗೆ ಆಡ್ತೀವಿ. ಯಾರು ಸೋಲ್ತಾರೋ ಅವ್ರಿಗೆ ದಬ ದಬ ಅಂತ. ಹಂಗ ನಾನು ಸೋಲ್ತೀನಿ ಇವಾಗ ಹೇಳ್ತೀರಿ. ಹೆಂಗ್ ಸೋಲ್ತೀಯ? ಸೋಲೋದೇ ಅಲ್ಲ, ಯಾರಾದ್ರೂ ಒಬ್ರು ಬೇರೆ ನೀವು ಎಕ್ಸ್ಪೆಕ್ಟೇ ಮಾಡಕ್ಕಲ್ಲ ಯಾರು ಸೋಲ್ತಾರಂತ. ಹೆಂಗ ಆಡೋದಂತ ಹೇಳ್ಕೊಡು. ಏಯ್ ನಿಮ್ಮ ಅಣ್ಣಂಗೆ ಹೇಳ್ಕೊಡ್, ಬಿಂಗೋ ಗೊತ್ತಿಲ್ಲ ಅಂತ ನಿಂಗೆ ಗೊತ್ತಂತೆ. ಬಿಡು ಒಳ್ಳೆ ಕೆಲಸ ಬಿಡು, ಒಳ್ಳೆ ಐಡಿಯಾ ಕೊಟ್ಟಿದ್ದೆ. ಬುಕ್ ತಗೊಂಡ್ವಿ, ಪೆನ್ ತಗೊಂಡ್ವಿ. ಗೈಸ್ ಬಿಂಗೋ ಆಡ್ತಾ ಇದೀವಿ. ಇದು ನನ್ನದು, ಅದು ಅವನದು, ಅದು ಅವಳದು. ಓ ತಗಳಪ್ಪ. ಇದ್ಯಾವಣ ಬಿಂಗೋ ಇದು? ಅಣ್ಣ ಇದ್ಯಾವ ಬಿಂಗೋ? ಅಣ್ಣ ಇದ್ಯಾವ ಬಿಂಗೋ ಅಣ್ಣ? ಒಂಚೂರು ಹೇಳ್ತೀರಾ ಅಣ್ಣ? ಜಸ್ಟ್ BINGO ಅಂತ ಬರೀ ಆ 5ಕ್ಕೆ ಬಾಕ್ಸ್ ಹಾಕ್ಬೇಕಷ್ಟೇ. ಇಲ್ಲಿ ನೋಡಿ, ಈ ನನ್ನ ಮಗಂಗೆ ನಂಬರ್ ಹಾಕಕ್ ಬತ್ತಿಲ್ಲ. 5 ಬಾಕ್ಸ್ ಹಾಕ್ತಾ? ನಿನ್ಗೆ ಇಷ್ಟ ಬಂದಿದ್ದ ಜಾಗದಲ್ಲಿ 1 ಇಂದ 24 ನಂಬರ್ ಹಾಕು.
ಎಲ್ಲಿ ಬೇಕಾದ್ರೆ ನಂಬರ್ ಹಾಕು 15, 16, 17, 18, 19. ನಂದಾಯ್ತು, ಬುಜ್ಜಿದಾಯ್ತು, ಒಂದು ಮಾರಿತವನೇನ ಆಯ್ತು. ಈ ಅಲ್ಲ ಬುಜ್ಜಿ, ಗೊತ್ತಿಲ್ದೇ ಇರೋನ್ ಮೇಲೆ ಫಸ್ಟ್ ಅವನೇ ಏನಾದ್ರು ಗೆದ್ದುಬಿಟ್ನೋ, ನಮ್ಮಿಬ್ರು ಗೊತ್ತು, ಅವನ್ ಏನಾದ್ರು ಗೆದ್ದುಬಿಟ್ನೋ ಫಸ್ಟ್ ಮ್ಯಾಚು ನೀನೇ ಆಗೋದು, ಯಾಕಂದ್ರೆ ನಾನು ಸೆಕೆಂಡ್ ಬರೋದು. ಹಾ, ನೀನ್ ತೋರ್ಸಂಗಿಲ್ವಾ ನಂಬರ್ಗಳನ್ನೆಲ್ಲ? ಫಸ್ಟ್ ನಂದು ಹೇಳ್ತೀನಿ, ರೆಡಿ? 7 ಅಂದಾಗ ಸ್ಕ್ರಾಚ್ ಮಾಡಬೇಕು. 7 ಓಕೆನಾ? ಈಗ ಬುಜ್ಜಿ ಹೇಳ್ತಾಳೆ 6ನ ಸ್ಕ್ರಾಚ್ ಮಾಡಬೇಕು. ಇರು, ನಿನಗೆ ಅದು ಅಡ್ಜಸ್ಟ್ಮೆಂಟ್ ತಕ್ಕಂಗೆ ಮಾಡ್ಕೋಬೇಕು. ಅಲ್ಲ ಅದನ್ನೇ ಹೇಳ್ತಾ ಇರೋದು, ಲೈನು ಹಿಂಗೆ ಹೋಗೋದು ತಕ್ಕಂಗೆ ಮಾಡ್ಕೋಬೇಕು. ಆಮೇಲೆ ಇಷ್ಟ ಬಂದಂಗೆ ನಿನ್ಗೆ ಇಷ್ಟ ಬಂದಂಗೆ ಎಲ್ಬೇಕೋ ಲೈನ್ ಹಾಕ್ಬಿಟ್ರೆ ಏನು ಹೇಳಿದ್ ನೀನು? 5, 4, 3 ಹೇಳ 8, 17. ನೀನು 17 ಇವನ್ ಹಾಕಿರೋದು ಇವನಿಗೆ ಗೊತ್ತಿಲ್ವಾ? 13 ಬುಜ್ಜಿ 13. ನಿಂದು 9. ನೀನ್ 9. ಸಾರಿ ನಂಬರ್ ನಮ್ಮ ಬುಜ್ಜಿ ಹಣ ಹೂ ಅಂದಿದ್ದಳ, ಬುಜ್ಜಿ ಹಣ ಹೂ ಅಂದಿದ್ದು, ಬುಜ್ಜಿ ಹಣ ಬೈ ನಂದು ಗೈಸ್ ಯಾವ್ದ ಕಣೇರಿ. ಓಹೋ ಇದು ಹಿಂಗೈತಾ? 18 ಎಂತ 23. 23ನಾ? 22. 23, 22, 2. 2 ಇರು 12 ಐತೆ. ಇಲ್ಲೈತೆ ಹೇಳ ಚರು. 14. ಬುಜೆ ಇರೋ 14 ಹಾಕ್ಬಿಡ. ಮಿಸ್ ಮಾಡಿದಿನ. 25. 25 ಹೇಳಿ ನೀನೆ. 19. 11. ಒಂದು ನಿಮಿಷ ಇರು. ಇರು ಏನೋ ಮಿಸ್ ಹೊಡಿತೈತಿ ಇಲ್ಲಿ, ಏನೋ ಮಿಸ್ ಹೊಡಿತೈತಾ? 1 24. ಇರು 24 ಎಷ್ಟಾ? ಅಣ್ಣ ಟೆನ್ಷನ್ ನೋಡಕೈತಿರ. 10. ಬಿಂಗೋ. ಇರು Bingo. ಎಲ್ಲಿ ಎಂತ? ಹಿಂಗೊಂದು 10 ಯಾವುದು? ಮೆಕ್ಕಿಂತ 10 ಮುಂಚೆನೆ ಆಗೈತೆ. 10 ನಾನು ಇವಾಗ 10 ಆಗಿಲ್ಲ ಮುಂಚೆ. 10 ಆಗಿಲ್ವಾ? ನಾನು ಲೈನ್ ಹಾಕ್ಬಿಟ್ಟಿದ್ದೀನಿ. ಇರಿ ಆಯ್ತೀರಪ್ಪ ಇರು. ನೀನು ನಿಜವಾಗ್ಲೂ ಕರೆಕ್ಟ್ ಇರು. ಒಂದ್ ನಿಮಿಷ ಇರು. ಬುಜ್ಜಿ ಹೇಳ್ಬಿಡೋರು ನಂಬರ್, ಯಾವ ನಂಬರ್ ಹೇಳಿಲ್ಲ ಹೇಳೋ. 15. ಒಂದು ನಿಮಿಷ 15, 20, 21, 16. ಅಷ್ಟೇ. ಓಕೆ ಬುಜೆ 21 ಬಿಂಗೋ. ದೌಲತ್ತಲ್ಲಿ ಬೆಳೆದವರೆಲ್ಲ ಇಷ್ಟು ಉಳಿದೇ ಇಲ್ಲ. ನಂಗೆ ಗೊತ್ತಿತ್ತು ಗೈಸ್, ನಮ್ಮಿಬ್ರಲ್ಲಿ ಯಾರು ಫಸ್ಟ್ ಬರ್ತಾರೆ, ಅವಾಗ ಇವನ್ ಸೆಕೆಂಡ್ ಬರ್ತಾರೆ. ಬುದ್ಧಿಗೆ ಆಟ ಗೊತ್ತಿತ್ತು. ಹಲೋ, ಏಕೆ ಹೀಗಾಯ್ತು? ನೆಕ್ಸ್ಟ್ ಕಮಾನ್. ನೆಕ್ಸ್ಟ್ ರೌಂಡ್ ಯಾರು ಕೇಳ್ತಾರೆ ನೋಡ. ಸೆಕೆಂಡ್ ರೌಂಡ್ ಸ್ಟಾರ್ಟೆಡ್. ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಅವನು, ಸೆಕೆಂಡ್ ನಾನು. ಬುಜೆ ಈ ರೌಂಡ್ ಅಲ್ಲಿ ಏನೋ ಸೋತಬಿಟ್ಟ. ಬುಜೆ ಈ ರೌಂಡ್ ಅಲ್ಲಿ ಓಲಿ ಲಾಸ್ಟ್ ಸೆಕೆಂಡ್ ಅವರು ಬಂದ್ಬಿಡು. ನನ್ನ ಲಾಸ್ಟ್ ಕಳ್ಸಿ ಬರಲ್ಲ. 25. ಬುಜ್ಜಿ ಹಿಂಗೆ ಮೋಸ ಮಾಡಿದವನು. 7. 1 ಬಿಂಗೋ. ರೋಚಕವಾದ ಪಂದ್ಯಾವಳಿಯಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಯಾರು ವಿನ್ನರ್ ಅಂತ ಗೊತ್ತಾಗುತ್ತದೆ. ಈಗ ನನ್ನ ಸರದಿ 20, 15, 20, 15. ಅದೇ 20, 15. ಬಿಂಗೋ, ಇಟ್ಸ್ ಅ ಬಿಂಗೋ. ಆಗೈತೆ ನಂದಾಯ್ತಲ್ಲ. ತೋರಿಸ್ಬಿಡು. ನೀನು ತೋರಿಸ್ಬಿಡ ಅವಳಿಗೆ. ನಂಬರ್ ಹೇಳು ಯಾವ್ದು? ಮಿಕ್ಕಿರೋ ನಂಬರು 3, 14, 4, 18, 19. ಈಗ ನೀವಿಬ್ರು ಕಮಾನ್. 19 ಬಿಂಗೋ. ಏಕೆ ಹೀಗಾಯ್ತು? ಇವಳ ಆಟ ಇದಲ್ಲ.
ಫಸ್ಟ್ ಆಟ ನೀನು ಸೋತಿದ್ಯಾ ಗೆದ್ನಾ ಸಾಕು ಸೋತಿದ್ಯಾ ನಾವು ಫಸ್ಟು ನೀವು ಸೆಕೆಂಡು ನೀನ್ ಫಸ್ಟು ನಾನು ಸೆಕೆಂಡು ಒಂದು ಫಸ್ಟ್ ಸೆಕೆಂಡ್ ಹಾ ನಾನು ಫಸ್ಟು ನೀನ್ ಸೆಕೆಂಡು ನೀನ್ ಫಸ್ಟ್ ನಾನು ಸೆಕೆಂಡು ಅಲ್ಲಿಗೆ ಬರೋಣ ಬರೋ ಒಂದ್ಸರಿ ಕಡೆಗೆ ಬರೋ ಒಂದ್ಸರಿ ಕಡೆಗೆ ಇದು ಯಾರು ಬರೆದ ಕಥೆಯೋ 2 ನಿಮಿಷ ಮೌನಾಚರಣೆ ಮಾಡು ವಿಜಯ್ ಒಂದ್ ಲಾಸ್ಟ್ ಬರ್ಬೇಡ ಸೆಕೆಂಡ್ ಬರ್ ವಿಜಯ್ ಹೋಗಿ ಇವನ್ ಮುಂದೆ ಸೋಲ್ತಿದಾರ ಬುಜಿ ನೀನು ಇದು ಕಾಲೇಜ್ ಗಾಡಿ ಗೆತ್ತಿನಿರು ಇನ್ಮೇಲೆ ಕಾಲೇಜು ಗೊತ್ತಿರುತ್ತೆ ಅಯ್ಯೋ ಇಲ್ಲಿಗೆ ಈ ಪಂದ್ಯಾವಳಿ ಮುಗ್ದಿದೆ ಅಂತೂ ಇಂತೂ ವಿನ್ನರ್ ಇವ ಹಾಗೆ ಇವ ಸೋತಿರೋ ವ್ಯಕ್ತಿಗೆ ನಾವೇನೋ ಹೊಡಿತೀವಿ ಅಂತ ಹೇಳಿದ್ವಿ ತಗೊಬನ್ನಿ ಬಾಟ್ಲು ತಗೊಬನ್ನಿ ಬೇಡ ಅಂದ ಎದ್ದೋಯ್ತಾರ ನೋಡಿ ಹೊಡೆಯೋದಕ್ಕೆ ಪಾಪ ಓರಿ ಬೇಡ ಸೋತೋಗ್ಬಿಟ್ಟ ಸಾಕ್ಬಿಡು ಸೋತಿ ಮನೆಗೆ ಹೋಗ್ತಿರೋ ಹುಡುಕಿ ನೋಡಪ್ಪ ಗೈಸ್ ನೈಟ್ ಆಗ್ಬಿಟ್ಟೈತೆ ಟೈಮು ನೈಟ್ ಇವಾಗ ಒಂದು ಶೂಟ್ ಮಾಡ್ತಾ ಇದ್ದೀನಿ ನಾನು 10 ಗಂಟೆಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ ನೋಡಿ ಗೈಸ್ ಫೈನಲಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ನೆನ್ನೆ ನಾವು ನೈಟು ಊಟ ಮಾಡಾದ್ಮೇಲೆ ಹಂಗೆ ಅದು ಏನು ಗೊತ್ತಾ, ನೈಟು ಮಲ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಗೇಮ್ ಆಡ್ತೀನಲ್ಲ, ಆಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟೆ. ಸೊ ಏನು ಮಾಡೋದು ಮರ್ತೋಗಿದೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗು ಒಂದಿಷ್ಟು ಇನ್ಫಾರ್ಮೇಷನ್ನ ತಿಳಿಸೋದ್ ಬಗ್ಗೆ ಇದೆ. ಅದು ಆಗ್ತಿರೋದು ಫಸ್ಟ್ ಟೈಮು. ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ. ಈ ಕಡೆ ನೋಡಿ ಆಕಾಶ್ ಬ್ರೋ ಇದ್ದಾರೆ, ಆಕಾಶ್ ಬ್ರೋ. ಸೊ ಈಗ ನಿಮಗೆ ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಬಾಯ್.